ಅತ್ತಿ ಮಾವರ ಅಂಗಳದೊಳಗೆ ಬದುಕನ್ನ ಕಳಿಬೇಕಂತ ನೀವು ಹೇಳಕತ್ತೀರಿ ಶಾಸ್ತ್ರಿಗಳವ್ರೆ, ಮತ್ತೆ ಯಾರ ಅಂಗಳದಾಗ ಕಳೆಕತ್ತೀವಿ ಬದುಕಂತೀರ? ಅದ್ರೊಳಗೆ ವ್ಯತ್ಯಾಸಗಳಿದ್ದಾವ. ಹೆಂಗ್ ವ್ಯತ್ಯಾಸಗಳಂದ್ರ, ಒಬ್ಬ ಹೆಣ್ಮಗಳು ತವರ ಮನೆಗೆ ಹೋಗಿದ್ದಳು. ಇನ್ನೊಂದು 5 ನಿಮಿಷ ಬಿಟ್ಬಿಡ್ತೀನಿ ನಾನು. ಒಬ್ಬ ಹೆಣ್ಣುಮಗಳು ತವರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ತಾಯಿ ಕಟ್ಟಿ ಕೂತಿದ್ರಲ್ಲಿ. ಕಟ್ಟಿಗೆ 4 ಮಂದಿ ಇರ್ತಾರೆ. ಈ ಊರಾಗ ಅಂತ 4 ಜನಗಳಿಲ್ಲ. ಅದರಂದ್ರೆ ಹೆಣ್ಮಕ್ಳು 4 ಜನ ಕಟ್ಟಿ ಕೂತಾರೆ. ಸುದ್ದಿ ಹೇಳೋರಂತ ಅಂತಾರ ಅವ್ರ ಇಂಥವ್ರಿಗೆ. ಈ ಊರಾಗ ಅಂತ ತಾಯಿ ಅಂದ್ರೆ ಯಾರಿಲ್ಲ. ಆ ಹೆಂಡತಿ ಗಂಡನ ಕರ್ಕೊಂಡ ಬಂದಿದ್ರು. ಗಂಡ ಏನ್ ಮಾಡಿದ್ದ, ಆಕೆ ಚೀಲ ಎಲ್ಲ ಹೊತ್ಕೊಂಡು ಹೊಂಟಿದ್ದ. ಅಂದ್ರೆ ನನ್ನ ಹೆಂಡತಿ ನೋವಾಗಬಾರ್ದು, ನನ್ನ ಹೆಂಡತಿ ಚಲೋ ಇರ್ಬೇಕಂತ ಹೇಳ್ಕೊಂಡು ಬ್ಯಾಗ್, ಹೆಂಡತಿ ಬ್ಯಾಗ್ ಏನು ಬಟ್ಟಿ ಬ್ಯಾಗ್ ಏನಿತ್ತಲ್ಲ ಎಲ್ಲಾ ಬ್ಯಾಗ್ ಹೊತ್ಕೊಂಡು ಹೊಂಟಿದ್ದ. ಬಜಾರ್ದಾಗ ಎಷ್ಟು ಚಂದ ಮನೆ ಕಾಣ್ತಾವ ನೋಡ್ರಿ, ಹೆಂಗಲ್ಲ ಎದುರಿದ್ರು ಮನೆಗಳು. ಹಿಂಗ ಮನೆಗಳು ಇತ್ತು, ಬರ್ಲಾಕತ್ತಿದ್ರು. ಇವ್ರು 4 ಜನ ಏನ್ ತಾಯಂದ್ರಿದ್ರು ಕೂತಿದ್ರು. ಅದ್ರೊಳಗೆ ಈ ಹೆಣ್ಮಗಳು ಕೂತಿದ್ರು, ಹುಡುಗಿ ತಾಯಿ ಕೂತಿದ್ರು. ಆ 4 ಜನ ಹೆಣ್ಮಗಳು ಹೇಳಕತ್ತೇಳ್ರಿ, ಏನಂತ ಹೇಳಕತ್ತೇಳ, ಯವ್ವ ನನ್ನ ಅಳಿಯ ಎಷ್ಟು ಚಲೋ, ನನ್ನ ಮಗಳಿಗೆ ಏನೋ ಭಾರ ಆಗ್ಬಾರ್ದು ಅಂತ ತಿಳ್ಕೊಂಡು ಹೊತ್ಕೊಂಡು ಬರ್ಲಾಕತ್ತೇವನ. ಎಂಥ ಗಂಡನ ಪುಣ್ಯ ಮಾಡಿ ಕೊಡ್ದಾಳಪ್ಪ, ಇಂಥ ಹಳಿಯ ನಾ ಪುಣ್ಯ ಮಾಡಿ ಕೊಡ್ದೀನಿ ಅದು. ಬಂದು ಮನೆಯೊಳಗೆ ಮಗಳು ಉಳ್ಕೊಂಡು ಸಿಗ್ತಾನೆ. ಇಲ್ಲಿ ಹಬ್ಬ ಹೆಂಗಾದ ಅಲ್ಲಿ ಹಬ್ಬ ನಡೆದಿತ್ತು, ಹಬ್ಬಕ್ಕೆ ಉಳ್ಕೊಂಡು. ಮತ್ತೆ ಈ ಕಡೆ ಮಗನ ಮದುವೆ ಮಾಡ್ಯಾಳ್ರಿ. ಮಗನಿಗೂ ಮಗನ ಹೆಂಡತಿ ತವ್ರ ಮನೆ ಇರ್ತದಿಲ್ಲ, ಆಕೆಗೂ ತವ್ರ ಮನೆ ನೆನೆಸ್ತದಿಲ್ಲ. ಆಕೆ ಏನ್ ಮಾಡಿದ್ಲು, ಬ್ಯಾಗ್ ಮಾಡಿದ್ಲು ಆಕೆನು. ನಾನು ಒಂದು 4 ದಿನ ಕಾಲ ನಮ್ಮೂರಾಗ ಜಾತ್ರೆ ಅದ, ನಾನು ಜಾತ್ರೆಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಬ್ಯಾಗ್ ಮಾಡಿದ್ಲು. ಎಲ್ಲಾ ರೆಡಿ ಮಾಡಿದ ಬಳಿಕ ಗಂಡ ಹೆಂಡತಿ ಅವರು ಬರೋ ಜೀವ ಇದ್ರು. ಗಂಡನ ಬಿಟ್ಟು ಹೆಂಡತಿ ಇರ್ತಿರ್ಲಿಲ್ಲ, ಹೆಂಡತಿ ಬಿಟ್ಟು ಗಂಡ ಇರ್ತಿದ್ರು. 1 ನಿಮಿಷ ಗಂಡ ಏನ್ ಮಾಡಿದ, ಹೆಂಡತಿ ಬ್ಯಾಗ್ ಹಿಡ್ಕೊಂಡು ಅಂದ. ಬ್ಯಾಗ್ ಇಸ್ಕೊಂಡ, ಹೆಂಡತಿ ಬ್ಯಾಗ್ ಇಸ್ಕೊಂಡು ಇವರು ಬಜಾರ್ದಾಗ ಹೊಂಟಾರಿ. ಹೋಗ್ಬೇಕಾದ್ರೆ ಏ ಕಲ್ಲವ ಮಲ್ಲವ ಎಲ್ಲವ ನಿಗವ ಕರಿಯವ ಎಲ್ಲ ಬರಿ. ಇದು ಹೆಂಡತಿ ಕೈ ಚೀಲ ಹೊಂಟದ್ ನೋಡು ಹಿಡ್ಕೊಂಡದು. ಹೆಂಡತಿ ಕೈ ಚೀಲ ಹಿಡ್ಕೊಂಡು ಹೊಂಟದ್ ನೋಡು. ಹೆಂಡತಿ ಹೇಳಿಂಗ್ ಕೇಳ್ತದ, ಇದು ಬದುಕು ಮಾಡ್ತದೇನೆ, ಇದು ಬದುಕು ಮಾಡೋದಲ್ಲ. ಇದು ನಿನ್ನ ಮಗಳಿಗೆ ಒಂದು ನ್ಯಾಯ, ನಿನ್ನ ಸೊಸೆಗೂ ಒಂದು ನ್ಯಾಯ. ಯಾವ ಅತ್ತೆ ಜಾಣ್ಮೆಯಾಗಿರ್ತಕ್ಕಂಥ ಅತ್ತೆ ಇಂಥ ಮಾತುಗಳನ್ನು ಹೇಳುವುದಲ್ಲ. ಯಾವ ಮಗಳು ನಮ್ಮ ಮನೆಯನ್ನ ಬೆಳಗುದಕ್ಕೆ ಬಂದಾಳಂತ ಬೆಳಕ ಆಕಿ ಸೊಸೆಯಲ್ಲ, ನಮ್ಮ ಮಗಳಂತ ತಿಳ್ಕೊಂಡು ಯಾರು ನಡೆಸ್ಕೋತೀರಿ ಅವ್ರಿಗೆ ಬಿಸಿ ರೊಟ್ಟಿ ಸಿಗ್ತವ, ಸುಂದರವಾಗಿರ್ತಕ್ಕಂಥ ಚಣ್ಣವು ಸಹಿತವಾಗಿರ್ತದ. ಇಲ್ಲ ಅಂದ್ರೆ ಹಿಂಗೇನಾದ್ರೂ ಚಾಡಿ ಹೇಳಕ್ ಹಾಕಿದ್ರೆ ಹೆಂಗಿದ್ದು ಚಾಡಿ ಹೇಳ್ತದ. ಇದಕ್ಕೆ ಏನ್ ಮಾಡಿದ್ರೆ ಅಟ್ಟದ ಬಿಟ್ಟಿರ್ತದ. ಏನ್ ಮಾಡ್ತಾಳಕಿ, ತಂಗಳಿರ್ತಾಳ, ಕಡಕ್ ಕಟ್ಟಿರ್ತಾಳ, ಅಲ್ಲೋಗಿರ್ತದ. ಅಲ್ಲಿ ಬರ್ತದೇನು? ದಯಮಾಡಿ ಬರೋದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹೆಂಗಿರ್ಬೇಕಂದ್ರೆ ಅತ್ತಿ ಮಾವನ್ನ ಪ್ರೀತಿ ಮಾಡ್ಬೇಕು. ಏನೇ ಅಲ್ಲಿ ಇರೋ ತನಕ ನಮ್ಮ ಮನೆತನದ ಗೌರವವನ್ನು ಉಳಿಸುವುದಕ್ಕಾಗಿ ಹೇಳ್ತಾರೆ ಬುದ್ಧಿವಾದವನ್ನ. ಇನ್ನೊಬ್ಬರ ಮಾತು ಕೇಳಬೇಡ್ರಿ, ಮನೆಯನ್ನ ಹೊಡಿತಾರೆ, ಜೀವನವನ್ನ ಹಾಳು ಮಾಡ್ತಾರೆ. ಯಾರ ಮಾತು ಕೇಳ್ಬೇಕಂದ್ರೆ ಮನೆಯೊಳಗ ಅತ್ತಿ ಮಾತು, ಮಾವನ ಮಾತು, ಗಂಡನ ಮಾತು ಕೇಳಬೇಕು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ತಾಯಂದ್ರ ಬೆಳೆದವರಿಗೆ, ಕೊಟ್ಟ ಹೆಣ್ಣು ತವರ ಮನೆಗೆ ಬಂದು ಹಿರಿತನವನ್ನ ಮಾಡಿದ್ದೇ ಕರೆ ಆದ್ರೆ ಆ ಮನೆತನದೊಳಗ ನೆಮ್ಮದಿ ಇರೋದಿಲ್ಲ. ಮದುವೆ ಮಾಡಿ ಹೆಣ್ಣು ಕೊಟ್ಟಿರಿ, ಆ ಮನೆ ಗಂಡನ ಬಿಟ್ಟು ಬಂದ ಮನೆಯೊಳಗ ಆಕಿ ಏನಾದ್ರು ಅಣ್ಣನ ಹೆಂಡತಿ ಜೊತೆ ಹಿರಿತನವನ್ನ ಮಾಡೋದಕ್ಕೆ ಏನಾದ್ರು ಹೋದ್ರು ಅಂತಂದ್ರೆ ಅಣ್ಣನ ಹೆಂಡತಿಯ ಸಂಸಾರ ಜೀವನವು ಕೆಡುತ್ತದೆ. ಎಂದು ಕೊಟ್ಟ ಹೆಣ್ಣು ತವರ ಮನೆಯೊಳಗೆ ಹಿರಿತನ ಮಾಡುವಾಗ ಅವ್ರ ಮನೆಗಳು ಎಂದಿಗೂ ಶುದ್ಧ ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂತ ಸಂಪತ್ತಿದ್ರು ಆಗೋದಿಲ್ಲ, ಏನಿದ್ರು ಆಗೋದಿಲ್ಲ. ಅವ್ರ ಮನೆಯೊಳಗೆ ನೆಮ್ಮದಿಯ ಕೊರತೆ ಆಗೇ ಆಗ್ತದೆ. ಆ ಹೆಣ್ಣು ಎಲ್ಲಿರ್ಬೇಕು ಅಲ್ಲೇ ಇದ್ರೆ ಮಾತ್ರ ಜೀವನ ಚಂದ, ಇಲ್ಲಾಂದ್ರೆ ಜೀವನ ಚಂದ ಇರೋದಿಲ್ಲ. ಅದಕ್ಕೆ ಹೇಳ್ತೇನೆ, ಅತ್ತಿ ಮಾವರನ್ನ ಪ್ರೀತಿಯಿಂದ ಕಾಣ್ರಿ. ಎಷ್ಟು ದಿನ ಹೇಳ್ತಾರೆ, ಅಲ್ಲಿಗೆ 60 ವರ್ಷ ಬಂದಿರ್ತಾರೆ, ಇನ್ನೊಂದು 10 ವರ್ಷ ಹೇಳ್ಬೋದು, ಇನ್ನೊಂದು 20-15 ವರ್ಷ ಹೇಳ್ಬೋದು, ಅಥವಾ 20 ವರ್ಷ ಹೇಳ್ಬೋದಲ್ಲ. ಯಾಕೆ ಹೇಳ್ತಾರೆ, ನನ್ನ ಸೊಸೆ ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಲಿ, ಎಲ್ಲರೂ ನೋಡಿಬಿಟ್ಟು ನನ್ನ ಸೊಸೆ ನನ್ನ ಮಕ್ಕಳು ನೋಡಿದ್ರೆ ಇವ್ರಂಗ ಬದುಕಬೇಕಂತ ತಿಳ್ಕೊಂಡು ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಿಯ ಬದುಕಾಗಲಿ ಎಂದು ಅತ್ತೆ ಮಾವರು ಬುದ್ಧಿವಾದವನ್ನ ಹೇಳಿ ತಮ್ಮ ಮನೆತನವನ್ನ ಕಾಪಾಡುತ್ತಾರೆ. ಇದಕ್ಕೋಸ್ಕರವಾಗಿ ಅತ್ತೆ ಮಾವರ ಸೇವೆ ಮಾಡ್ರಿ, ಬಹಳ ಒಳ್ಳೆಯದು ಅನ್ನುವಂಥ ಮಾತನ್ನ ಸರ್ವರಿಗೆ ತಿಳಿಯಪಡಿಸುತ್ತ ಅಡವಿ ಸಿದ್ದೇಶನ ಲೀಲೆಗಳನ್ನ ಹೇಳುತ್ತಾ ಹೋದ್ರೆ ಹಂಗ ಅದು ಬೆಳತನಕ ಹೇಳಿದ್ರೆ ಮುಗಿಯುವುದಿಲ್ಲ. ನಾಳೆ ಇದನ್ನ